ಹಾಲಿಡೇಸ್ ಎಲ್ಲ ಮುಗೀತು. ಊರಿಂದ ಏನೇನ್ ತಗೊಂಡ್ ಬಂದಿದೀವಿ ಅಂತ ನೋಡೋಣ, ಸರಿಯಾ? ಇದು ಸ್ಮಾಲ್ ಇಡ್ಲಿ ಕುಕ್ಕರು. ಚಿಕ್ಕ ಮಕ್ಳಿಗೆಲ್ಲ ದೊಡ್ಡ ದೊಡ್ಡ ಇಡ್ಲಿ ಮಾಡಿದ್ರೆ ಅವ್ರು ತಿನ್ನಲ್ವಲ್ಲ ಸ್ಕೂಲಲ್ಲಿ, ಅದಕ್ಕೆ ಸ್ಮಾಲ್ ಇಡ್ಲಿ ಕುಕ್ಕರ್. ತುಂಬಾ ಚೆನ್ನಾಗಿದೆ ಇದು ನೋಡಕ್ಕೆ. ಸ್ಮಾಲ್ ಇಡ್ಲಿ ಮಾಡೋದಕ್ಕೆ ಈ ತರದ್ 3 ಕೊಟ್ಟಿದ್ದಾರೆ. ಆಲ್ರೆಡಿ ಇವತ್ತು ಇಡ್ಲಿ ಮಾಡಾಯ್ತು, ಸುಮ್ಮನೆ ತೋರ್ಸೋಣ ಅಂತ. ಈ ತರ ಇದೆ. ಇದಕ್ಕೆ ಎಷ್ಟಂದ್ರೆ 700 rupees. ಆದ್ರೆ ನಮಗೆ ಡಿಸ್ಕೌಂಟ್ ಅಲ್ಲಿ ಇದು 500 rupees ಸಿಕ್ಕಿದೆ. ಆಮೇಲೆ ಇದೊಂದು ಇದೇನಂದ್ರೆ ಸ್ಪೂನು ಆಮೇಲೆ ನೈಫ್ ಎಲ್ಲ ಹಾಕಿಟ್ಕೊಳಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಕುಕ್ಕಿಂಗ್ ರೂಮಲ್ಲಿ ಇಟ್ಕೊಂಡ್ರೆ. ಇದಕ್ಕೆ 69 rupees. 89 rupees ಹಾಕಿದ್ದಾರೆ MRP, ಅದೇ 69 rupees. ಇದು ಒಂದು ಐಯನ್ದು ಸಾಂಬಾರ್ಗೆ ಇದಕ್ಕೆಲ್ಲ ಫ್ರೈ ಮಾಡಿ ಹಾಕೋದು. ತುಂಬಾ ಚೆನ್ನಾಗಿದೆ ನೋಡಕ್ಕೆ, ವೆಯ್ಟ್ ಆಗಿದೆ. ಐಯನ್ನಲ್ಲಿ ಮಾಡಿದ್ರೆ, ಕುಕ್ಕಿಂಗ್ ಮಾಡಿದ್ರೆ ಒಳ್ಳೇದು ಹೆಲ್ತಿಗೆ ಅಂತ ಹೇಳ್ತಾರಲ್ಲ. ಹಳೆ ಕಾಲದವರೆಲ್ಲ ಐಯನ್ನಲ್ಲಿ ಕುಕ್ಕಿಂಗ್ ಮಾಡ್ತಾ ಇದ್ರಲ್ಲ, ಅದಕ್ಕಾಗಿ ತಗೊಂಡಿದ್ದು. ನೋಡಿದ ತಕ್ಷಣ ತುಂಬಾ ಖುಷಿ ಅನ್ನಿಸ್ತು, ಅದಕ್ಕೆ ತಗೊಂಡಿದ್ದು. ಇದು MRP 570 ಇದೆ, ನಮಗೆ 400 ಸಿಕ್ಕಿದೆ. ಊರಲ್ಲಿ ಆಗಿದ್ದಕ್ಕೆ ಎಷ್ಟು ಕಮ್ಮಿಯಲ್ಲಿ ಸಿಕ್ಕಿದೆ. ಇಲ್ಲಿ ಸಿಟಿಯಲ್ಲೆಲ್ಲ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ, 1000ಗೆ ಮಾರ್ತಾರೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ಐಯಂದೇನೆ, ಇದು ಈ ಆಪಮ್ ಅಂತ ಮಾಡ್ತಾರಲ್ಲ, ತುಂಬಾ ವೆಯ್ಟ್ ಇದೆ ನೋಡಕ್ಕೆ. ಆಪಮ್ ಅಂತೆಲ್ಲ ಮಾಡ್ತಾರಲ್ಲ ಅದು. ಇದ್ರಲ್ಲಿ ಆಪಮ್ ಮಾಡಿ ಐಯನ್, ಅದೇ ಮತ್ತೆ ಹೆಲ್ತ್ ಬೆನಿಫಿಟ್ಸ್ಗಾಗಿನೇ ತಗೊಂಡಿರೋದು. ಐಯನ್ನಲ್ಲಿ ಮಾಡಿದ್ರೆ, ಮುಂಚಿನ ಕಾಲದಲ್ಲೆಲ್ಲ ಬೇರೆ ವೆಜಲ್ಸ್ ಇರಲಿಲ್ಲ, ನಾನ್ ಸ್ಟಿಕ್ಕು ಅದೆಲ್ಲ. ಐಯನ್ನು ಇಲ್ದಿದ್ರೆ ಮಡಿಕೆನಲ್ಲೆಲ್ಲ ಮಾಡ್ತಿದ್ರು. ಇದಕ್ಕೆ 600 ರೂಪಾಯಿ ಇದೆ MRP, ಆದರೆ ಡಿಸ್ಕೌಂಟ್ ಪ್ರೈಸಲ್ಲಿ ನಮಗೆ 500 ರೂಪಾಯಿಗೆ ಸಿಕ್ಕಿದೆ. 300 ರೂಪಾಯಿಗೆ ಯಾರು ಕೊಡಲ್ವಲ್ಲ. ಇದು ಒಂದು ಐಯಂದೆ ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ, ಇದು ಮತ್ತು ಇದು. ಹಾಗಾಗಿ ಇದೆರಡನ್ನೂ ನೋಡಿದ ತಕ್ಷಣ ತಗೊಂಡೆ. ಮತ್ತು ಕಮ್ಮಿನೂ ಇತ್ತು ಪ್ರೈಸು. ಸಿಟಿ ಕಂಪೇರ್ ಮಾಡಿದ್ರೆ ಹಳ್ಳಿಗಳಲ್ಲಿ ಕಮ್ಮಿನೇ ಇರುತ್ತೆ ಪ್ರೈಸು. ಆಮೇಲೆ ಇದೊಂದು, ಇದೇನಪ್ಪ ಅಂದರೆ ಪುಟ್ಟು ಮಾಡೋದು. ಸ್ಟೀಲ್ದು. ನನ್ನ ಹತ್ರ ಅಲ್ಯೂಮಿನಿಯಮ್ದಿತ್ತು, ತುಂಬ ಹಳೇದಾಗಿತ್ತು, ಒಂದು 4 ವರ್ಷ ಆಯ್ತು ಅದಕ್ಕೆ. ಹಾಗಾಗಿ ಇದು ಸ್ಟೀಲ್ದಲ್ವಾ, ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ತಗೊಂಡೆ. ತುಂಬ ಚೆನ್ನಾಗಿದೆ. ಇಲ್ಲಿ ಹಿಡ್ಕೊಳ್ಳೋಕ್ಕೆ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಅದೇ ಒಂದು ಬೇಜಾರು ಪ್ಲಾಸ್ಟಿಕ್ ಅಂತ. ಮತ್ತು ಸ್ಟೀಲ್ ಕೊಟ್ಟರೆ ಬಿಸಿ ಇರುತ್ತಲ್ಲ, ತೆಗಿಬೇಕಾದ್ರೆ ತಗೊಳಕ್ಕಾಗಲ್ಲ ಅಂತ. ಆಮೇಲೆ ಎಷ್ಟು ಕೆಳಗಡೆ ನೀರು ಹಾಕಿ ಕೊಟ್ಟು ಹಾಕಿ, ಆಮೇಲೆ ತೆಗಿಯೋಕೆ ಒಂದು ಸ್ಟಿಕ್ ಕೊಟ್ಟಿದ್ದಾರೆ. ಇಲ್ಲದ್ರೆ ನಾವು ಸ್ಪೂನ್ ಇಟ್ಕೊಂಡೆ ತಗೋಬೋದು ಈ ಥರ. ಇದಕ್ಕೆ ಎಷ್ಟಪ್ಪ ಅಂದರೆ, ಇದಕ್ಕೆ MRP ಒಂದು 1200 ಇದೆ, 1200 ರೂಪಾಯಿ ಇದೆ. ಆದರೆ ಡಿಸ್ಕೌಂಟಲ್ಲಿ ನಮಗೆ 900 ರೂಪಾಯಿಗೆ ಸಿಕ್ಕಿದೆ. ಜಾಸ್ತಿ ಅನಿಸುತ್ತೆ, ಆದರೆ ಚೆನ್ನಾಗಿತ್ತು, ಕ್ಯೂಟಾಗಿತ್ತು ಅಂತ ತಗೊಂಡೆ. ಮತ್ತು ಸ್ಟೀಲಿಂದ ಬೇರೆ ಅಲ್ಲ. ಇಷ್ಟು ಪಾತ್ರೆ ಐಟಮ್. ಇದು ಆಮೇಲೆ ಇದು ಆಪ ಮಾಡೋದು. ಆಮೇಲೆ ಇಡ್ಲಿ, ಇದಂತೂ ತುಂಬ ಕ್ಯೂಟಾಗಿದೆ. ಚಿಕ್ಕ ಇಡ್ಲಿ ಮಾಡ್ಬೋದು ಕ್ಯೂಟಾಗಿ. ಈ ಥರ ಹತ್ತಿರದಿಂದ ತೋರಿಸುತ್ತೆ. ಈ ಥರ ಚಿಕ್ಕಕ್ಕಿದೆ. ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ದೊಡ್ಡ ಇಡ್ಲಿ ಅಂದರೆ ತಿನ್ನೋಕೆ ಕಷ್ಟ ಆಗುತ್ತಲ್ಲ, ಇದೊಂದು 10 ಹಾಕಿದ್ರೂ ತಿಂತಾರೆ. ಇದಂತೂ ತುಂಬ ಕ್ಯೂಟಾಗಿದೆ ಮತ್ತು ಹೆಲ್ದಿನೂ ಕೂಡ ಇದು. ಇದ್ರ ಜೊತೆಗೆ ನಾವು ಎಲ್ಲೇ ಹೋದ್ರೂ ಇಯರಿಂಗ್ ಅಂಗಡಿಗಳು ನೋಡಿದ ತಕ್ಷಣ ಆ ಕಡೆ ಅಟ್ರಾಕ್ಟ್ ಆಗೋದು ಜಾಸ್ತಿ. ಹೆಣ್ಮಕ್ಳು ಎಲ್ಲರೂ ಅದೇ ಥರನೇ. ಸೊ ನಾನು 2 ಇಯರಿಂಗ್, ಆರ್ಟಿಫಿಷಿಯಲ್ ಇಯರಿಂಗ್ ತೊಗೊಂಡಿದ್ದೀನಿ ಈ ಥರದ್ದು. ತುಂಬ ಕ್ಯೂಟಾಗಿದೆ. ಸ್ಯಾರಿಗೆ, ಟ್ರೆಡಿಷ್ನಲ್ ಡ್ರೆಸ್ಸಿಗೆಲ್ಲ ಹಾಕ್ಕೊಳ್ಬೋದು, ಚೆನ್ನಾಗಿ ಅನಿಸುತ್ತೆ. ಇತ್ತು ಈ ಥರದ್ದು, ಆದ್ರೂ
ನೋಡಿದ್ರೆ ಇನ್ನೊಂದು ತಗೋಬೇಕು ಅಂತ ಎಲ್ಲರಿಗೂ ಆಸೆ ಆಗುತ್ತಲ್ಲ ಆ ಥರ. ನೋಡಿ ತುಂಬಾ ಕ್ಯೂಟ್ ಆಗಿದೆ ಇದು. ತುಂಬಾ ಇಷ್ಟ ಆಯ್ತು. ಕೆಳಗಡೆ ಮುತ್ತಿಂದೆಲ್ಲ ಹಾಕಿದ್ದಾರೆ. ಮತ್ತೆ ಇಲ್ಲಿ ಗ್ರೀನ್ ಕಲರು ಸಣ್ಣಕ್ಕೊಂದು ಸ್ಟೋನ್ ಇದೆ. ಸ್ವಲ್ಪ ಹೆವಿನೇ ಇದೆ ಇದು. ನಂಗೆ ಸ್ವಲ್ಪ ಹೆವಿ ಇಯರಿಂಗ್ಸ್ ಇಷ್ಟ. ಸ್ಯಾರಿಗೆಲ್ಲ ಸ್ವಲ್ಪ ಹೆವಿ ಇಯರಿಂಗ್ಸ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಓಕೆ, ಈ ಥರದ್ದು ಒಂದು ಗೋಲ್ಡ್ ಕಲರ್ ಇಯರಿಂಗ್ ಮತ್ತೆ ಒಂದು ಸಿಲ್ವರ್ ಕಲರ್. ಇದು ತುಂಬಾ ಕ್ಯೂಟ್ ಆಗಿದೆ. ಇದು ಗೋಲ್ಡ್ ಕಲರ್ ಇಯರಿಂಗ್ ಎಷ್ಟು ಅಂದರೆ ಹಳ್ಳಿಯಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಸಿಗುತ್ತೆ. ಇದು ಸಿಟಿಯಲ್ಲಿ ಅಂದರೆ ಮೋಸ್ಟ್ಲಿ 200 ರೂಪಾಯಿ ಇರ್ಬೋದೇನೋ. ಹಳ್ಳಿಯಲ್ಲಿ ನನಗೆ 100 ರೂಪಾಯಿಗೆ ಸಿಕ್ಕಿದೆ ಇದು. ಹಳ್ಳಿ ಶಾಪಲ್ಲಿ 100 ರೂಪಾಯಿ. ಸಿಟಿಯಲ್ಲಿ ಅಂದರೆ ಇದೊಂದು 200 ರೂಪಾಯಿ ಮಾರ್ತಾರೆ ಅನಿಸುತ್ತೆ. ಚೆನ್ನಾಗಿದೆ ಅಲ್ಲ, ಮುತ್ತೆಲ್ಲ ಇದೆ, ಸ್ವಲ್ಪ ವೆಯ್ಟ್ ಇದೆ, ನೋಡೋಕ್ಕೂ ಲುಕ್ ಆಗಿದೆ. ಗೋಲ್ಡ್ ಥರನೇ ಇದೆ ಸ್ವಲ್ಪ. ಆಮೇಲೆ ಇದೊಂದು ಸಿಲ್ವರ್ ಇಯರಿಂಗ್. ಸಿಲ್ವರ್ ಇಯರಿಂಗು ಈ ಥರ ಇದೆ. ಇದಕ್ಕೂ ಕೆಳಗಡೆ ಮುತ್ತು ಕೊಟ್ಟಿದ್ದಾರೆ. ಆಮೇಲೆ ಕಪ್ಪುಗೊಂದು ಸ್ಟೋನ್ ಇದೆ, 2 3. ಸ್ವಲ್ಪ ಫ್ಲವರ್ ಎಲ್ಲ ಹಾಕಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಚೆನ್ನಾಗಿ. ಇದು ನಾರ್ಮಲ್ ಡ್ರೆಸ್ಸಿಗೆ ಹಾಕ್ಬೋದು. ಎರಡನ್ನೂ ಒಟ್ಟಿಗೆ ತೋರಿಸ್ತೀನಿ. ಚೆನ್ನಾಗಿದೆ ಇಯರಿಂಗ್. ಇದಕ್ಕೆ ಏನು ಜಾಸ್ತಿ ಏನಿಲ್ಲ. ಇದು ಸ್ವಲ್ಪ ವೆಯ್ಟೇ ಇದೆ. ಆದರೆ ಸಿಟಿಯಲ್ಲೆಲ್ಲ ಎಷ್ಟು ಕೊಡ್ತಾರೋ ಏನೋ, ಒಂದು 150 ಇರ್ಬೋದೇನೋ. ಅಲ್ಲಿ ನನಗೆ 75 ರೂಪಾಯಿಗೆ ಸಿಕ್ತು. 75 ರೂಪೀಸಿಗೆ ಸಿಕ್ತು. ಇಷ್ಟು ನಾನು ಶಾಪಿಂಗ್ ಮಾಡಿರೋದು. ಊರಿಗೆ ಹೋದ್ಮೇಲೆ ಏನಾದರೂ ಒಂದು ಶಾಪಿಂಗ್ ಮಾಡಬೇಕಲ್ಲ, ಅದು ಈ ಥರ ಚಿಕ್ಕ ಚಿಕ್ಕ ಐಟಮ್ಮು, ಮನೆಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ತಗೊಳ್ಳೋದು ಅಂದರೆ ತುಂಬ ಇಷ್ಟ ನನಗೆ. ಚಿಕ್ಕ ಚಿಕ್ಕ ಶಾಪಿಂಗ್ ಮಾಡೋದು ಕಮ್ಮಿ ಬಡ್ಜೆಟಲ್ಲಿ. ಅಂದರೆ ತುಂಬ ಜಾಸ್ತಿ ಎಲ್ಲ ಬಡ್ಜೆಟ್ ಇದ್ದರೆ ಅದಕ್ಕೆಲ್ಲ ಹೋಗಲ್ಲ. ಚಿಕ್ಕ ಚಿಕ್ಕ ಬಡ್ಜೆಟಲ್ಲಿ ಚಿಕ್ಕ ಚಿಕ್ಕ ಐಟಮ್ ತೊಗೊಳೋದು ಅಂದರೆ ಚೆನ್ನಾಗಿ ಅನಿಸುತ್ತೆ. ಮನೆಗೂ ಈ ಯೂಸ್ಫುಲ್ ಆಗುತ್ತಲ್ಲ. ಬೇಗ ಇದರಲ್ಲೆಲ್ಲ ಬೇಗ ಕುಕ್ಕಿಂಗ್ ಮಾಡಿಬಿಡ್ಬೋದು. ಪುಟ್ಟು ಬೇಗ ಮಾಡಿದ್ರೆ ಅದಕ್ಕೊಂದು ಕಡಲೆಕರಿ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಇಷ್ಟೇ ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡೋಣ ಯೂಟ್ಯೂಬು ಅಂತ. ಇದೇ ನಂದು ಇಂಟ್ರೊಡಕ್ಷನ್ ವಿಡಿಯೋ. ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಅರ್ಪಿತಾ ಅಂತ.